ಓಕೆ. ಸೊ ಮ್ಯೂಸಿಕ್ಕಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಅಂದರೆ ಈಗಿನ ಜನ್ರೇಷನ್ನ ಮ್ಯೂಸಿಕ್ಕು ಅಂತ ಕೇಳಿದ್ರೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಖಂಡಿತ ಅದ್ರ ಬಗ್ಗೆ ಫೋಕಸ್ ಇರುತ್ತೆ. ಅದನ್ನು ಎಂಜಾಯ್ ಮಾಡ್ತಾರೆ. ಆದರೆ ಸಾಮಾನ್ಯವಾಗಿ ಈಗ ಮ್ಯೂಸಿಕ್ ಅಂತ ಹೇಳಿದ್ರೆ ಅರಿಜಿತ್ ಸಿಂಗ್ ಅಂತ ಹೇಳ್ತಾರೆ, ಇಲ್ಲಾಂದರೆ ಮೆಲೋಡಿ ಅಂತ ಹೇಳ್ತಾರೆ, ಬೀಟ್ ಸಾಂಗ್ಸ್ ಅಂತ ಹೇಳ್ತಾರೆ. ಅಂದರೆ ಬಾಲಿವುಡ್ ಅಥವಾ ಹಾಲಿವುಡ್ ಅಥವಾ ಸ್ಯಾಂಡಲ್ವುಡ್ನ ಸೇರಿಸಿನೇ ಅವರು ಮ್ಯೂಸಿಕ್ ಅಂತ ಹೇಳಿದ್ರೆ ಸಿನಿಮಾ ಸಂಗೀತ ಅಂತ ಇದೆ. ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು? ಅದು ಯೂಸ್ ಆಗುತ್ತಾ? ಇವಾಗ ಸೋಷಿಯಲ್ ಮೀಡಿಯಾಯಿಂದ ಮ್ಯೂಸಿಕ್ ಒಂದು ಸಿನಿಮಾ ಸಂಗೀತ ಅನ್ನೋದು ಮಾತ್ರ ಉಳ್ಕೊಂಡಿಲ್ಲ. ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ಓಕೆ, ನಾನು ರೀಸೆಂಟಾಗಿ ಒಂದು ಸ್ಕೂಲ್ಗೆ ಹೋಗಿದ್ದೆ. ದೇರ್ ಆರ್ ದಿಸ್ ಸ್ಟೂಡೆಂಟ್ಸ್ ಆಫ್ 6th standard 7th standard ರೇಂಜ್, ಆಯಿತಾ. ಸ್ಕೂಲಲ್ಲಿ ಐ ಹ್ಯಾಡ್ ಸಮ್ ಮೀಟಿಂಗ್, ಐ ವಾಸ್ ದೇರ್. ಮಕ್ಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ. ಆ ಮಕ್ಕಳು 5th 6th standard ಮಕ್ಕಳು, ದೇ ಹ್ಯಾವ್ ಅ ಪ್ಲ್ಯಾಟ್ಫಾರ್ಮ್ ವೆ ದೇ ಆರ್ ಎಕ್ಸ್ಚೇಂಜಿಂಗ್ ಮ್ಯೂಸಿಕ್ ವಿತ್ ಡಿಫ್ರೆಂಟ್ ಕಂಟ್ರೀಸ್. ದೇ ಹ್ಯಾವ್ ಕ್ರಿಯೇಟೆಡ್ ದೇರ್ ಮ್ಯೂಸಿಕ್. ಈ ಮಕ್ಕಳು ಇನ್ನೊಬ್ರಿಗೆ ಮ್ಯೂಸಿಕ್ ಅಕ್ರಾಸ್ ದ ವರ್ಲ್ಡ್ ಕೊಟ್ಟು ದೇ ಆರ್ ಇಂಟರ್ಚೇಂಜಿಂಗ್ ಆ್ಯಂಡ್ ದೇ ಆರ್ ಮೇಕಿಂಗ್ ಮನಿ. ದೇ ಆರ್ ಆಂಟರ್ಪ್ರಿನರ್ಸ್ ಅಟ್ ದ ಏಜ್, ಅಟ್ ನಾಟ್ ಇವನ್ ಟೀನೇಜ್, ಅಟ್ ದ ಏಜ್, ಅಟ್ ದ್ಯಾಟ್ ಯಂಗ್ ಏಜಲ್ಲಿ ಮ್ಯೂಸಿಕ್ ಆಂಟರ್ಪ್ರಿನರ್ಶಿಪ್ ಆಗಿದೆ. ಎಕ್ಸ್ಚೇಂಜ್ ಆಫ್ ಮ್ಯೂಸಿಕ್ ಇಸ್ ಕ್ರಾಸ್ ದ ಬಾರ್ಡರ್ಸ್, ಕ್ರಾಸ್ ದ ಕಂಟ್ರೀಸ್. ಈ ಬಾಲಿವುಡ್ ಸಂಗೀತ, ಸ್ಯಾಂಡಲ್ವುಡ್ ಸಂಗೀತ ಇಸ್ ಅ ಸ್ಮಾಲ್ ಆಸ್ಪೆಕ್ಟ್ ಆಫ್ ಇಟ್. ನಾವು ಇವಾಗ ಜನ್ರೇಷನ್ ಎಕ್ಸ್ಪೋಜರ್ ಇಸ್ ಅನ್ಲಿಮಿಟೆಡ್, ಆಕ್ಸೆಸಿಬಿಲಿಟಿ ಇಸ್ ದೇರ್, ಸೋಷಿಯಲ್ ಮೀಡಿಯಾ ಇದೆ, ಅವ್ರಿಗೆ ಯಾವ ಟೆಕ್ನಾಲಜಿ ಬೇಕು, ಎಲ್ಲಿ ಕನೆಕ್ಟ್ ಮಾಡಬೇಕು, ದೇ ಕ್ಯಾನ್ ಕನೆಕ್ಟ್ ಎನಿವೇರ್ ಇನ್ ದ ಗ್ಲೋಬ್. ಸೊ ಅದನ್ನು ಮಕ್ಕಳು ಎಷ್ಟು ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ ಅಂತ. ಸೊ ಆ ಒಂದು ಎಕ್ಸ್ಪೋಜರ್ ಆವಾಗಲೇ ಬಂದುಬಿಟ್ಟಿದೆ. ದೇ ಹ್ಯಾವ್ ಆ್ಯಕ್ಸಸ್ ಟು ಆಲ್ ಕೈಂಡ್ ಆಫ್ ಮ್ಯೂಸಿಕ್. ವೆನ್ ವಿ ಬ್ರಿಂಗ್ ಡೌನ್ ಅಂದರೆ ದೇರ್ ಡಿಫ್ರೆಂಟ್ ಕೈಂಡ್ ಆಫ್ ಆಸ್ಪೆಕ್ಟ್ಸ್. ಆಮೇಲೆ ಇವಾಗ ಎಂಥ ಸಾಂಗ್ಸ್ ನಾವು ಎಷ್ಟೇ ಕೇಳಿದ್ರು ವಿ ಸ್ಟಿಲ್ ಗೋ ಆ್ಯಂಡ್ ಸಿಂಗ್ ಆರ್ ಓಲ್ಡ್ ಒನ್ ಸಾಂಗ್ ಆರ್ ಓಲ್ಡ್ ರೆಟ್ರೋ ಸಾಂಗ್. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಯು ಆರ್ ಕನೆಕ್ಟಿಂಗ್, ಆ ಥರ. ಲಾವಣ್ಯ ಅವರೇ, ಕೊನೆಯದಾಗಿ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗಿನ ಹೆಣ್ಣುಮಕ್ಕಳು, ನೀವು ಕೂಡ ಒಬ್ಬ ಶಿಕ್ಷಣ ತಜ್ಞೆ ಆಗಿದ್ದೀರಾ, ಅಂದರೆ ಒಂದಷ್ಟು ಬದಲಾವಣೆ ತರಬೇಕು ಅಂತ ಸೊಸೈಟಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಹೆಣ್ಣು ಮಕ್ಕಳ ಇನ್ವಾಲ್ವ್ಮೆಂಟ್ ಇನ್ ಟುಡೇಸ್ ಸೊಸೈಟಿ, ಸ್ಕಿಲ್ಸಲ್ಲಾಗಿರಬಹುದು, ಅದು ಸಂಗೀತದಲ್ಲಾಗಿರ್ಬೋದು, ಡಾನ್ಸ್ ಅಥವಾ ರಂಗಭೂಮಿ, ಯಾವುದೇ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಇನ್ವಾಲ್ವ್ಮೆಂಟ್ ಹಿಂದಿನ ಡೆಕೇಡ್ಗಿಂತ ಈಗೇನು ಬದಲಾವಣೆ ಆಗಿದೆ ಅಂತ ಹೇಳ್ತೀರಿ? ಇವಾಗ ನಾವು ಹೇಳ್ದಂಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನಂಗೆ ಹೆಣ್ಮಕ್ಳು ಇನ್ವಾಲ್ವ್ಮೆಂಟ್ ಎಲ್ಲ ಸೆಕ್ಟರಲ್ಲೂ ತುಂಬ ಇದೆ. ಕಮಿಂಗ್ ಟು ಎಜುಕೇಷನ್, ನೀವು ಪ್ರತಿಯೊಂದು ಸ್ಕೂಲಲ್ಲೂ ಸಂಸ್ಥೆ ನಡೆಸ್ತಾರೆ ಅವ್ರ ಹೆಣ್ಮಕ್ಳು. ಟೀಚರ್ಸ್ ಆರ್ ವಿಮೆನ್ ಆ್ಯಂಡ್ ತುಂಬ ಅಕೌಂಟೆಂಟು, ಆ ಥರ ಸೆಕ್ಟರ್ಸ್, ಆಪ್ರೇಷನಲ್ ಸೆಕ್ಟರ್ಸಲ್ಲೂ ತುಂಬ ವಿಮೆನ್ ಇದ್ದಾರೆ. ಸೊ ವಿಮೆನ್ ಆರ್ ಗೆಟಿಂಗ್ ವೆರಿ ಎಂಪವರ್ಡ್. ದೇ ಆರ್ ಕಮ್ಮಿಂಗ್ ಔಟ್, ದೇ ಆರ್ ಬಿಕಮಿಂಗ್ ಆಂಟರ್ಪ್ರಿನರ್ಸ್. ಅವರೇ ಒಂದು ಸಣ್ಣ ಸಂಸ್ಥೆ ನಡೆಸ್ತಾ ಇರ್ತಾರೆ, ತುಂಬ ಜನ ಕೆಲಸ ಕೊಡ್ತಾರೆ. ವಿಮೆನ್ ಆರ್ ಬೆಟರ್ ಮ್ಯಾನೇಜರ್ಸ್, women are better leaders, women are less involved in corruption, women are better economists. ಸೊ ಇವತ್ತಿಂದು ತುಂಬ ಆಪರ್ಚುನಿಟೀಸ್ ವುಮೆನ್ ಲೀಡ್ ಮಾಡ್ತಿದ್ದಾರೆ. ಎಷ್ಟೊಂದು ಸಂಸ್ಥೆ ನೀವು ನೋಡ್ತಾ ಇರ್ಬೋದು, ವುಮೆನ್ ನಡೆಸ್ತಾ ಇದ್ದಾರೆ. ದೇರ್ ಸೋ ಮೆನಿ ಪೀಪಲ್ ಇನ್ ದ ಮೀಡಿಯಾ ಟುಡೇ who are doing a very successful job. Artists are there. Women are always empowered. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಷ್ಟೆ. ಕೊನೆಯದಾಗಿ ಸಂಗೀತದ ಬಗ್ಗೆನೇ ಒಂದು ಪ್ರಶ್ನೆ ಕೇಳಿ ನಾನು ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ನಾನು ಕಾಲೇಜು ಅಥವಾ ಸ್ಕೂಲಲ್ಲಿ ಓದೋವಾಗಲೂ ಕೂಡ ಏನು ಅನ್ನಿಸ್ತಾ ಇತ್ತು, ಈ ಸಂಗೀತ, ನೃತ್ಯ ಇವೆಲ್ಲವೂ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಕಲೆಗಳು ಅಂತ ಅನ್ನಿಸ್ತಾ ಇತ್ತು. ತಿಂಗಳಿಗೆ ಇಷ್ಟು ಅಂತ ಪೇ ಮಾಡಬೇಕಾಗತ್ತೆ, ಹೋಗಿ ಕಲಿಬೇಕಾಗುತ್ತೆ. ಸೊ ಎಲೈಟ್ ಪೀಪಲ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ, ಎಲೈಟ್ ಜನರಿಗೆ ಮಾತ್ರ ಅವರ ಮಕ್ಕಳಿಗೆ ಎಜುಕೇಷನ್ ಅಥವಾ ಈ ರೀತಿಯ ಕಲೆಗಳನ್ನು ಕಲಿಸೋ ಅವಕಾಶ ಇರುತ್ತೆ ಅಂತ ಅನಿಸುತ್ತೆ. ನಥಿಂಗ್ ಚೇಂಜ್ಡ್ ಇವಾಗ ಅಂತ ಅನಿಸುತ್ತೆ. ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತ ಬಹಳ ಜನ ಹೇಳ್ತಾರೆ, ಕಲಿಕೆನೂ ಬಹಳ ಎಕ್ಸ್ಪೆನ್ಸಿವ್ ಅಂತ. It is definitely changed. That is why we are doing in so many schools. ಅಲ್ಲಿ ಇವತ್ತು ಮ್ಯೂಸಿಕ್ನ ಎನ್ಕರೇಜ್ ಮಾಡ್ತಿದ್ದಾರೆ ಸ್ಕೂಲ್ಸಲ್ಲಿ. ದೆರ್ ಆರ್ ವೇರಿಯಸ್ ರೇಂಜಸ್. ನಮ್ಮ ಕಂಟ್ರಿ ಇಟ್ಸ್ ಹ್ಯೂಜ್. ದೆರ್ ಆರ್ ವೇರಿಯಸ್ ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಪ್ರಕಾರ, ಫೀ ಸ್ಟ್ರಕ್ಚರ್ ಪ್ರಕಾರ ಆ ಒಂದು ಕರಿಕ್ಯುಲಮಲ್ಲಿ ಮ್ಯಾನೇಜ್ಮೆಂಟ್ ಅವರು ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಸೊ ದ ಹೋಲ್ ಏಮ್ ಶುಡ್ ಬಿ ಎವ್ರಿ ಚೈಲ್ಡ್ ಇನ್ ಅವರ್ ಕಂಟ್ರಿ ಇರೆಸ್ಪೆಕ್ಟಿವ್ ಆಫ್ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಕಲ್ತ್ಕೊಳ್ಬೇಕನ್ನೋದು ನಮ್ಮ ಉದ್ದೇಶ. ಸೊ ಅದಕ್ಕೋಸ್ಕರ ನಾವು ವಿ ಡೂ ಪ್ರೈಸಿಂಗ್ ಬೇಸ್ಡ್ ಆನ್ ದ ಕ್ಯಾಟಗರಿ, ದ ಬ್ಯಾಕ್ಗ್ರೌಂಡ್, ಎಲ್ಲರಿಗೂ ಅಫೋರ್ಡೆಬಲ್ ಆಗೋಕ್ಕೆ ಸಾಧ್ಯ ಆಗಬೇಕು. ಪ್ರತಿಯೊಂದು ಮಗುನೂ ಒಂದು ದೊಡ್ಡ ಆರ್ಟಿಸ್ಟ್ ಆಗಿಬಿಡ್ತಾನೆ ಅಂತಲ್ಲ, ಅಟ್ಲೀಸ್ಟ್ ಒಂದು ಇನ್ಕ್ಲಿನೇಷನ್ ಬರಬೇಕು ಮ್ಯೂಸಿಕ್ಗೋಸ್ಕರ ಅನ್ನೋ ಉದ್ದೇಶ ಇಟ್ಕೊಂಡು ವಿ ಹ್ಯಾವ್ ಅಪ್ರೋಚ್ಡ್ ಗೌರ್ಮೆಂಟ್, ವಿ ಹ್ಯಾವ್ ಅಪ್ರೋಚ್ಡ್ ಲಾಟ್ ಆಫ್ ಪ್ರೈವೇಟ್ ಸೆಕ್ಟರ್ಸ್ ಹೂ ಆರ್ ಇನ್ Tier 2, Tier 3 ಸಿಟೀಸ್. ಅದು ಒಂದು ಖಂಡಿತ ಚೇಂಜ್ ಆಗಿದೆ. ಆ್ಯಂಡ್ ಇನ್ನೊಂದು ತುಂಬ ಹೆಮ್ಮೆ ವಿಷಯ ಅಂದರೆ Tier 2, Tier 3 ಸಿಟೀಸಲ್ಲಿ ಆ್ಯಕ್ಚುಲಿ ಮೆಟ್ರೋ ಸಿಟೀಸ್ಗಿಂತ ಪೇರೆಂಟ್ಸ್ ತುಂಬ ಎನ್ಕರೇಜ್ ಮಾಡ್ತಾರೆ. ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ದೇ ವೆರಿ ಪ್ರೌಡ್. ಅವ್ರಿಗೂ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ.
ಸೊ ನಮಗೊಂದು ಪ್ಲ್ಯಾಟ್ಫಾರ್ಮ್ ಒಂದು ಸಪೋರ್ಟ್ ಬೇಕು ಟು ರೀಚ್ ಅ ಲಾರ್ಜರ್ ಆಡಿಯನ್ಸ್ ಥ್ರೂ ಗೌರ್ಮೆಂಟ್.